ರಿಸ್ಕ್ ಮ್ಯಾನೇಜ್ಮೆಂಟ್ ನೀವು ಒಂದು ಕಲ್ತಿಲ್ಲ ಅಂದರೆ ನೀವು ಯಾವುದೇ ಸ್ಟ್ರಾಟಜಿಲೂ ನೀವು ಪ್ರಾಫಿಟೇಬಲ್ ಆಗೋಕ್ಕಾಗಲ್ಲ. ನಾನು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬ ಹೇಳಿದ್ದೀನಿ. ಆದರೂ ಕೂಡ ನನಗೆ DM ಮಾಡಿ ತುಂಬ ಜನ ಕೇಳ್ತಿದ್ದಾರೆ, ಬ್ರೋ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಇನ್ನೂ ಬ್ರೀಫಾಗಿ ಹೇಳಿ ಅಂತ. ಓಕೆ, ನಾನು ಅದಕ್ಕೆ ಒಂದು ಸಿಂಪಲ್ PDF ನಾನು ಕ್ರಿಯೇಟ್ ಮಾಡಿದ್ದೀನಿ. ನಾನು ರಿಸ್ಕ್ ಮ್ಯಾನೇಜ್ಮೆಂಟನ್ನೇ ಏನಕ್ಕೆ ಇಷ್ಟು ಫೋಕಸ್ ಮಾಡ್ತಾ ಇದ್ದೀನಿ ಅಂದರೆ, ಸ್ಟ್ರಾಟಜೀಸ್ ನಿಮಗೆ ತುಂಬ ಕಡೆ ಸಿಗುತ್ತೆ. ಯೂಟ್ಯೂಬಲ್ಲಿ ಸ್ಟ್ರಾಟಜಿ ಹೊಡೆದ್ರೆ ತುಂಬ ಬರುತ್ತೆ. ಆದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ನೀವು ಒಂದು ಕಲ್ತಿಲ್ಲ ಅಂದರೆ ನೀವು ಯಾವುದೇ ಸ್ಟ್ರಾಟಜಿಲೂ ನೀವು ಪ್ರಾಫಿಟೇಬಲ್ ಆಗೋಕ್ಕಾಗಲ್ಲ. ಬನ್ನಿ ಸಿಂಪಲಾಗಿ ತೋರಿಸ್ತೀನಿ ನಾನು ನಿಮಗೆ PDF ನಿಮಗೆ ಏನೇನು ಸಿಗುತ್ತೆ ಅಂತ. ನೋಡಿ, ಈ PDF ವಾಟ್ ಈಸ್ ರಿಸ್ಕ್ ಟು ರಿವಾರ್ಡ್. ನೀವು 10 ಟ್ರೇಡ್ಸಲ್ಲಿ 1:1 RR ಇದ್ದರೆ ಎಷ್ಟು ವಿನ್ ರೇಟ್ ಇದ್ದರೆ ನೀವು ಪ್ರಾಫಿಟ್ ಆಗ್ತೀರಾ, 1:2 ಇದ್ದರೆ ಎಷ್ಟು ವಿನ್ ರೇಟ್ ಇದ್ದರೆ ನೀವು ಪ್ರಾಫಿಟ್ ಆಗ್ತೀರಾ ಅನ್ನೋದ್ರ ಬಗ್ಗೆ ಇದೆ. ಆ್ಯಂಡ್ ಪೊಸಿಷನ್ ಸೈಜಿಂಗ್, 1 lakh rupees ನೀವು ಇಟ್ಕೊಂಡಿದ್ರೆ ನೀವು ಪೊಸಿಷನ್ ಸೈಜಿಂಗು ಹೇಗೆ ಮಾಡಬೇಕು, ಎಷ್ಟು ಸ್ಟಾಪ್ ಲಾಸ್ ಕೊಡಬೇಕು ಅನ್ನೋದು ಇದೆ. ಓಕೆ, ನೀವೇ ನೋಡಿದ್ರಲ್ಲ PDF ಏನೇನು ಸಿಗುತ್ತೆ ಅಂತ. ಈ PDF ನಿಮಗೂ ಬೇಕಂದರೆ PDF ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಪರ್ಸ್ನಲಾಗಿ DM ಮಾಡ್ತೀನಿ. ಫಾಲೋ ಮಾಡ್ಕೋಗಿ. ನಾಳೆ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಮಾತಾಡ್ತೀನಿ.